ಆತ್ಮೀಯ ವೀಕ್ಷಕರೇ, ಈ ವಿಡಿಯೋದಲ್ಲಿ ಕೆಲವು ಆಧ್ಯಾತ್ಮಿಕ ವಿಚಾರಗಳು ಹೇಳಿದ್ದೇನೆ. ಸಾಮಾಜಿಕ ಬದುಕಿನ ಜನರ ಭಾವನೆಗಳು, ವಿಚಾರಗಳು ಇವುಗಳ ಮೇಲೆ ವ್ಯಕ್ತಪಡಿಸಿದ್ದೇನೆ. ನಿನ್ನ ಹತ್ತಿರ ಹಣ ಇದೆ ಎಂದು ಗರ್ವದಿ ಮೆರೆಬೇಡ. ಮತ್ತು ಬಡವನಿಗೆ ಯಾವತ್ತೂ ಮನನೊಯಿಸಿ ಮಾತನಾಡಬೇಡ. ಇಲ್ಲಿ ಎಲ್ಲ ಸಮಯ ಒಂದೇ ಥರ ಇರಲ್ಲ. ಸಮಯ ಬದಲಾಗುತ್ತಿರುತ್ತದೆ. ಯಾವಾಗ ಬೇಕಾದರೂ ಬದಲಾಗಬಹುದು. ಆ ದೇವರು ಪ್ರತಿಯೊಬ್ಬರಿಗೂ ಕಾಲಾವಕಾಶ ಮಾಡಿಕೊಡ್ತಾನೆ. ಇದು ಮರೆಯಬೇಡ. ಶ್ರೀಮಂತಿಕೆ ಅನ್ನೋದು ಬರೀ ಗೋಡೆ ಮೇಲಿನ ಸುಣ್ಣ ಇದ್ದಂಗೆ. ಶ್ರೀಮಂತ ಬಡವನಾಗ್ಬೋದು, ಬಡವ ಶ್ರೀಮಂತನಾಗ್ಬೋದು. ಆದರೆ ಮಾತಿನಲ್ಲಿ ಹಿಡಿತವಿರಲಿ. ದೇಹಕ್ಕೆ ಆದ ಗಾಯ ವಾಸಿಯಾಗ್ಬೋದು, ಆದರೆ ಮನಸ್ಸಿಗೆ ಆದ ಗಾಯ ಸಾಯವರೆಗೆ ಇರುತ್ತದೆ. ಈ ಸಮಾಜದಲ್ಲಿ ಜನರ ಕರ್ಮ ಸರಿಯಾಗಿರಬೇಕು, ನಿಯತ್ತು ಸರಿಯಾಗಿರಬೇಕು. ಕರ್ಮವು ಒಂದು ಕನ್ನಡಿ ಥರ. ಯಾವ ರೀತಿ ಮೀನು ಅದಕ್ಕೆ ನೋಡಿ ನಕ್ಕರೆ ನಗುತ್ತದೆ ಮತ್ತು ಆತರೆ ಆಳ್ತದೆ, ಹಾಗೆ ನೀನು ಮಾಡುವ ಕರ್ಮವು ಒಳ್ಳೆಯದು ಮಾಡಿದರೆ ಒಳ್ಳೆಯದೇ ಆಗ್ತದೆ, ಕೆಟ್ಟದ್ದು ಮಾಡಿದರೆ ಕೆಟ್ಟದಾಗುತ್ತದೆ. ಅದು ರಿಫ್ಲೆಕ್ಸ್ ಆಗುತ್ತದೆ. ಬರೀ ದೇವರ ಸ್ಟೇಟಸ್ ಹಾಗೂ ಪೂಜೆ ಮಾಡೋದರಿಂದ ದೇವರು ಸಿಗಲ್ಲ. ಜಬ್ ಕರ್ಮ ಹೋ ಕಾಲ ತೋ ಕ್ಯಾ ಕರೆಗ ಪರವಾಲ. ಆದ್ದರಿಂದ ಕರ್ಮ ಸರಿಯಾಗಿ ಮಾಡಿ. ಜಬ್ ಕರ್ಮ ಹೈ ಕಾಲಿ ಸ್ಟೇಟಸ್ ಭಗವಾನ್ ವಾಲಿ. ಇದರಿಂದ ದೇವರು ಸಿಗೋದಿಲ್ಲ. ಆದ್ದರಿಂದ ನೀನು ಮಾಡುವ ಕೆಲಸ ಕಾರ್ಯಗಳು ಸರಿಯಾಗಿದ್ದರೆ ಎಲ್ಲವೂ ಸರಿಯಾಗಿ ಆಗುತ್ತದೆ. ನಮ್ಮಲ್ಲಿರುವ ಹಣ, ಒಡವೆಗಳು, ಬಂಗಾರ, ಬೆಳ್ಳಿ ಸುರಕ್ಷಿತವಾಗಿ ಇಡಬಹುದು. ನಮ್ಮ ಲಾಕರ್ಗಳು, ಅಲ್ಮೇರಗಳು ನಮಗೆ ಸರಳವಾಗಿ ಸಿಗ್ಬೋದು. ಆದರೆ ನಮ್ಮ ಮನದಾಳದ ಮಾತು ಸುರಕ್ಷಿತವಾಗಿ ಇಡಲು ಈ ಕಲಿಯುಗದಲ್ಲಿ ಸಿಗೋದು ಬಹಳ ಕಷ್ಟ. ಯಾರೇ ಆಗಲಿ ನಮ್ಮ ಮನಸ್ಸಿಗೆ ನೋವು ಕೊಟ್ಟಿದ್ದಾರೆ ಅಂತ ನಾವು ಅವರಂತೆ ಆಗಬಾರ್ದು. ಅವರಿಗೂ ನಮಗೂ ಯಾವ ವ್ಯತ್ಯಾಸ ಇರೋದಿಲ್ಲ. ಅವರು ಮಾತಾಡಿದ್ದಾರೆ ಅಂತ ನಾವು ಮಾತಾಡಿ ತೋರಿಸಿಕೊಳ್ಳಬಾರದು. ಇಲ್ಲಿ ಯಾರು ನಮ್ಮ ಜೊತೆ ಹೇಗೆ ಇರುತ್ತಾರೆ ಎಂದು ಗಮನದಲ್ಲಿಡಬೇಕು. ಕಾರಣ ನಾವು ಮಾತಾಡಿ ಕೆಟ್ಟವರಾಗೋದಕ್ಕಿಂತ ಶಾಂತ ಇರುವುದು ಒಳ್ಳೆಯದು. ಇಲ್ಲಿ ಸಮಾಜದಲ್ಲಿ ಕೆಲವೊಂದಿಷ್ಟು ಜನರು ಸುಳ್ಳು ಹೇಳಿ ಜನ ಗೆಲ್ಲುತ್ತಾರೆ. ಆದರೆ ನಾವು ಸತ್ಯ ಹೇಳೋದರಿಂದ ನಮ್ಮಿಂದ ಜನ ದೂರ ಆಗುತ್ತಾರೆ. ಆದ್ದರಿಂದ ಮಾತಾಡಬಾರದು. ಅವರ ಕರ್ಮ ಅವರಿಗೆ, ಅವರ ಜೊತೆಯಲ್ಲಿ. ಈ ಸಾಮಾಜಿಕ ಬದುಕಿನಲ್ಲಿ ಮನುಷ್ಯನಲ್ಲಿ ಇರುವಂಥ ಎರಡು ಅತ್ಯಂತ ಬೆಲೆ ಬಾಳುವ ಮಾತುಗಳೆಂದರೆ ಅವೇ ನಗು ಮತ್ತು ಮೌನ. ಜೀವನದಲ್ಲಿ ಇವು ತುಂಬ ಅವಶ್ಯಕ. ದಿನದಲ್ಲಿ ಕನಿಷ್ಠ ಇಲ್ಲ ಅಂದ್ರೂ ಒಂದು ಸಲವಾದರೂ ನಗಬೇಕು. ನೀವು ಎಷ್ಟು ಶಾಂತತೆಯಿಂದ ಇರುತ್ತೀರೋ ಅಷ್ಟು ಸುಖದಿಂದ ಇರುತ್ತೀರಿ. ನಾವಿರುವ ಈ ಸಮಾಜದಲ್ಲಿ ಯಾರು ಸುಳ್ಳು, ಮೋಸ, ವಂಚನೆ, ವಿಶ್ವಾಸದ ಮಾಡೋಂಥವರಿಗೆ ಭಾಳ ಬೇಗನೆ ಹತ್ತಿರ ಆಗಿಬಿಡುತ್ತಾರೆ. ಮತ್ತು ಯಾರು ಸತ್ಯ ಹೇಳುತ್ತಾರೋ ಅಂಥವರಿಗೆ ಶತ್ರುವಾಗಿ ಬಿಡ್ತಾರೆ. ಇದು ಕಲಿಯುಗ, ಸ್ವಾರ್ಥದ ಪ್ರಪಂಚ. ನಮ್ಮ ಜೀವನದಲ್ಲಿ ಸಮಯ ಅನ್ನೋದು ಅತ್ಯಂತ ಅಮೂಲ್ಯ. ನಾವು ಮಾಡುವ ಪ್ರತಿಯೊಂದು ಕೆಲಸವು ನಮ್ಮ ಸಮಯ ಒಳ್ಳೆದಿದ್ದರೆ ಒಳ್ಳೆಯದೇ ಆಗುತ್ತದೆ. ಒಂದು ವೇಳೆ ಸಮಯವು ಸರಿಯಾಗಿರದಿದ್ದರೆ ನಾವು ಮಾಡುತ್ತಿರುವ ಕೆಲಸಗಳು ಎಲ್ಲವೂ ಬಿದ್ದು ಹೋಗುತ್ತವೆ. ಅದಕ್ಕೆ ಸಮಯಕ್ಕೆ ಮಹತ್ವ ಕೊಡಬೇಕು. ಕಬ್ಬಿಣ ಕಾಯ್ದಾಗಲೇ ಬಡಿದು ಆಕಾರ ಕೊಡಬೇಕು. ಅದು ತಣ್ಣಗ ಆದಾಗ ಯಾವುದಕ್ಕೂ ಬರೋದಿಲ್ಲ. ನಮಗೆ ಒಳ್ಳೆಯ ಸಮಯ ಸಿಕ್ಕಾಗಲೇ ನಮ್ಮ ಕೆಲಸ ಕಾರ್ಯಗಳು ಎಲ್ಲವೂ ಮುಗಿಸಿಕೊಳ್ಳಬೇಕು. ಯಾರು ತನ್ನ ಸ್ವಂತ ಬಲದಿಂದ
ಹರಿಯುವ ನದಿಯನ್ನು ದಾಟುತ್ತಾರೋ ಅವನಿಗೆ ಇನ್ನೊಮ್ಮೆ ನದಿ ದಾಟುವ ಬಗ್ಗೆ ಹೇಳಿಕೊಡುವ ಅವಶ್ಯಕತೆ ಬರಲ್ಲ. ಹಾಗೆ ನದಿ ದಾಟುವ ಬಗ್ಗೆ ಹೇಳಿಕೊಡುವ ಅವಶ್ಯಕತೆ ಬರಲ್ಲ. ಹಾಗೆ ಯಾರು ತನ್ನ ಸಂಸಾರದಲ್ಲಿ ಕಷ್ಟ, ನಷ್ಟ, ಸುಖ, ದುಃಖ, ಏಳು ಬೀಳು, ಮಾನ, ಅವಮಾನ, ಸಾಮಾಜಿಕ ಜನರಿಂದ ಚುಚ್ಚುಮಾತುಗಳು, ಜನರಿಂದ ನಿಂದನೆಗಳು ಇವೆಲ್ಲವೂ ಅನುಭವಿಸಿದವನಿಗೆ ಸಂಸಾರದ ಬಗ್ಗೆ ತಿಳಿಸಿಕೊಡುವ ಅವಶ್ಯಕತೆ ಬರಲ್ಲ. ನಿಮ್ಮ ಜೀವನವನ್ನು ಇತರರೊಂದಿಗೆ ಹೋಲಿಸಿಕೊಳ್ಳಬೇಡಿ. ಏಕೆಂದರೆ ಸೂರ್ಯ ಮತ್ತು ಚಂದ್ರ ಇವು ಯಾವತ್ತೂ ಒಂದೇ ಸಮಯಕ್ಕೆ ಹೊಳೆಯುವುದಿಲ್ಲ. ಬೇರೆ ಬೇರೆ ಸಮಯಗಳಲ್ಲಿ ಬೆಳಗುತ್ತಾರೆ. ಯಾರು ನಿಮಗಾಗಿ ಚಪ್ಪಾಳೆ ತಟ್ಟಿದರೋ ನಿಮ್ಮ ಮೇಲೆ ನಂಬಿಕೆ ಇಡಿ. ಚಲಿಸುತ್ತಲೇ ಇರಿ. ನಿಮ್ಮ ಸಮಯ ಬಂದೇ ಬರುತ್ತದೆ. ನೀವು ಯಾರನ್ನು ನಿಮ್ಮ ಸ್ನೇಹಿತ ಎಂದು ಕರೆಯುತ್ತೀರೋ ಅವರಿಂದ ಜಾಗೃತವಾಗಿರಿ. ಎಲ್ಲರೂ ಒಳ್ಳೆಯವರೇ ಇರೋದಿಲ್ಲ. ಇದು ಸ್ವಾರ್ಥದ ಲೋಕ. ಇಲ್ಲಿ ಬೆಕ್ಕೊಂದು ತಾನು ಕಣ್ಣು ಮುಚ್ಚಿ ಹಾಲು ಕುಡಿದರೆ ಈ ಪ್ರಪಂಚ ನನಗೆ ನೋಡಿಲ್ಲ ಎಂದು, ಈ ಪ್ರಪಂಚಕ್ಕೆ ನಾನು ಕಾಣಿಸುವುದಿಲ್ಲ ಎಂದು ಭಾವಿಸಿಕೊಂಡಿತಂತೆ. ಹಾಗೆ ನಮ್ಮ ಜೊತೆಯಲ್ಲೇ ಇದ್ದುಕೊಂಡು ನಮ್ಮಂತೆ ಮಾತನಾಡಿ, ನಮ್ಮದೇ ತಿಂದು ನಮಗೆ ಮೋಸ ಮಾಡಿ, ಏನು ಗೊತ್ತಾಗಿಲ್ಲ ಎನ್ನುವ ಥರ ನಾಟಕ ಆಡಿ, ಯಾರಿಗೂ ಗೊತ್ತಾಗಲಾರದಂತೆ ನಟಿಸುವವರು ಕೂಡ ನಮ್ಮವರೇ. ಈಗಿನ ಜೀವನದಲ್ಲಿ 4 ಕಡೆ ಕಣ್ಣಿರಬೇಕು, ಆವಾಗಲೇ ಜೀವನ. ನಿಮ್ಮ ಮನೆಯಲ್ಲಿ ಆಗಲಿ ಅಥವಾ ಎಲ್ಲೇ ಆಗಲಿ ದೀಪ ಉರಿಯುತ್ತಾ ಇದ್ದಾಗಲೇ ಹಣತೆಗೆ ಎಣ್ಣೆ ಹಾಕಬೇಕು. ದೀಪ ಆರಿದ ಮೇಲೆ ಅದಕ್ಕೆ ಎಣ್ಣೆ ಹಾಕಿದರೆ ಅದು ವ್ಯರ್ಥ ಆಗುತ್ತದೆ. ಅದರಂತೆ ಇಲ್ಲಿ ಈ ಸಮಾಜದಲ್ಲಿ ಯಾರೇ ಆಗಲಿ ನಮ್ಮ ಜೊತೆಯಲ್ಲಿ ಇರುವಾಗಲೇ ಅವರ ಬೆಲೆ ಏನಂತ ಅರಿತುಕೊಳ್ಳಬೇಕು, ಅವರನ್ನು ಗೌರವ ಕೊಡಬೇಕು, ಗೌರವಿಸಬೇಕು. ಈ ಕಲಿಯುಗದ ವಾಸ್ತವಿಕ ವಿಚಾರ ಎಂದರೆ ನಮ್ಮ ಸಾಮಾಜಿಕ ಜೀವನದಲ್ಲಿ ಅವರವರ ಮನೆಯ ಗೇಟಿಗೆ ಹೀಗೆ ಬರೆದುಕೊಳ್ಳುತ್ತಾರೆ. ಅಂದರೆ ಶ್ರೀಮಂತರು ಅವರು ಏನಂತ ಬರೀತಾರೆ ಅಂದರೆ, ಇಲ್ಲಿ ನಾಯಿ ಇದೆ, ತುಂಬ ಎಚ್ಚರಿಕೆ ಎಂದು ಬರೆದು ಹಾಕುತ್ತಾರೆ. ಮತ್ತು ಬಡವರು ಅವರ ಅಂಗಳದಲ್ಲಿ ಸುಸ್ವಾಗತಂ ಎಂದು ಬರೆದಿರ್ತಾರೆ. ಇಲ್ಲಿ ಬಡವರು ಹಣದಿಂದ ಬಡವರಾಗಿರ್ಬೋದು, ಆದರೆ ಮನಸ್ಸಿನಿಂದಲ್ಲ. ಮತ್ತು ಶ್ರೀಮಂತರು ಹಣದಿಂದ ಶ್ರೀಮಂತ ಇರ್ಬೋದು, ಆದರೆ ಅವರ ಮನಸ್ಸಿನಿಂದ ಬಡವರಲ್ಲಿ ಎಲ್ಲಕ್ಕಿಂತ ಅತಿ ಬಡವ ಅಂತ ಹೇಳ್ಬೋದು. ಈ ಭೂಮಿ ಮೇಲೆ ಸೌಂದರ್ಯ, ಅಧಿಕಾರ ಮತ್ತು ಹಣ ಈ ಮೂರೂ ಯಾವುದು ಶಾಶ್ವತ ಇಲ್ಲ. ಸೌಂದರ್ಯವು ಯಾವುದೋ ಒಂದು ದೇಹಕ್ಕೆ ಒಂದು ಕಾಯಿಲೆಯಿಂದ ಹೋಗ್ಬೋದು, ಅಧಿಕಾರವು ಯಾವುದೋ ಒಂದು ಕಾರಣದಿಂದ ಉರುಳಿ ಹೋಗ್ಬೋದು, ಮತ್ತು ಹಣವು ಯಾವುದೋ ಒಂದು ನಷ್ಟದಿಂದ ಹಾಳಾಗ್ಬೋದು. ನಮ್ಮ ಜೀವನದಲ್ಲಿ ಯಾರನ್ನೂ ಅತಿಯಾಗಿ ನಂಬಬೇಡಿ, ಯಾರನ್ನೂ ಅತಿಯಾಗಿ ಪ್ರೀತಿಸಬೇಡಿ, ಅತಿಯಾಗಿ ಯಾರ ಮೇಲೂ ನಂಬಿಕೆ ಇಡಬೇಡಿ, ಯಾರನ್ನೂ ಅತಿಯಾಗಿ ಆಸೆ ಪಡಬೇಡಿ, ಅತಿಯಾಗಿ ನಿಮ್ಮ ಜೀವನದಲ್ಲಿ ಯಾವತ್ತೂ ಕನಸು ಕಾಣಬೇಡಿ. ಏಕೆಂದರೆ ಇಲ್ಲಿ ಅತಿಯಾಗಿ ಮಾಡಿದರೆ ನಿಮಗೆ ತುಂಬ ನೋವುಂಟು ಮಾಡಬಹುದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.